ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಧರ್ಮಸ್ಥಳದ ಬಗ್ಗೆ ನಿಜವಾಗಿ ನಿಮಗೆ ರೇಜಿಗೆ ಅನಿಸ್ತಿರ್ಬೋದು, ಬಟ್ ಅಲ್ಲಿ ಆದಂಥ ದುರಂತಗಳನ್ನು ನೆನಪಿಸ್ಕೊಂಡಾಗ ನಾವೆಲ್ಲರೂ ಮಾನವೀಯ ದೃಷ್ಟಿಯಿಂದ ಆ ಧರ್ಮಸ್ಥಳದಲ್ಲಾದ ಅನ್ಯಾಯಗಳಿಗೆ, ಅತ್ಯಾಚಾರಗಳಿಗೆ, ಕೊಲೆಗಳಿಗೆ ಒಂದು ಅಂತಿಮ ರೂಪವನ್ನು ನಿರ್ಮಿಸಬೇಕಾಗ್ಯದ, ಮಾಡಿಸ್ಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರದಿಂದ. ಸಿದ್ದರಾಮಯ್ಯ ಸರ್ಕಾರ ಅವರು SIT ನಿಮಿಷ ಕೈ ತೊಗೊಂಡ್ಬಿಟ್ಟಿದ್ದಾರೆ. ಒಂದಿಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಆ ಮಾತು ಬೇರೆ. ಆದರೆ ಅದರ ಮುಖ್ಯ ಉದ್ದೇಶ ಏನು? ಇವತ್ತು ಯಾವುದೋ ಒಂದು ಕಮಿಷನ್ ನೇಮಿಸಲಿ, ಯಾವುದೋ IT, ಯಾವುದೋ CBI, ಯಾವುದೋ CID, ಯಾವುದೋ ಲೋಕಾಯುಕ್ತ ನೇಮಿಸಿದ್ರು, ಉದ್ದೇಶ ಏನಿರ್ತದಪ್ಪ ಅಂತಂದ್ರೆ ಅಲ್ಲಿ ಆದಂಥ ಅನ್ಯಾಯಗಳಿಗೆ ಒಂದು ಮುಕ್ತಿ, ಅನ್ಯಾಯ ಮಾಡೋರು ಯಾರು, ಅತ್ಯಾಚಾರಗಳು ಯಾರು, ಕೊಲೆಗಾರರು ಯಾರು ಎಂಬುದನ್ನು ಗುರುತಾಡದ ಅಮಾಯಕರಿಗೆ ಹಾಗೂ ಅನ್ಯಾಯವನ್ನು ತಪ್ಪಿಸಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅದಕ್ಕೂ ಸಾಕ್ಷಿಗಳು ಸಾಕಷ್ಟು ಇದಾವೆ. ಏನು ಹೇಳೋದ್ರಲ್ಲಿ ಏನು ಅರ್ತಿಲ್ಲ. ಮರಳಿ BS ಉಗ್ರಪ್ಪ ಅವ್ರದ್ದು ಇವ್ರದ್ದು ಹೇಳೋದ್ರಾಗ ಏನೂ ಅರ್ತಿಲ್ಲ. ಇವರು ಸಾಕಷ್ಟು ವರದಿಗಳು ಕೊಟ್ಟಿದ್ದಾರೆ. ಅದಲ್ಲ ಹೌದಪ್ಪ ಇಲ್ಲಿ ಆಗಿದೆ. BS ಉಗ್ರಪ್ಪನವರಂದು ಕೊಟ್ಟು 8 ವರ್ಷ ಆಯ್ತು ಈಗ. ಆದರೂ ನೋ. ಮತ್ತು CBI ತನಿಖೆ ಆಯಿತು, ಅಲ್ಲಿ ಮತ್ತೇನೋ ಬೇರೆ ಬೇರೆ ತನಿಖೆಗಳಾದವು, CID ತನಿಖೆಗಳಾದವು, ಏನೂ ಉತ್ತರ ಇಲ್ಲ. ಈ ಎಲ್ಲ ದುರಂತಗಳಿಗೆ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಕೊನೆಗೆ ಏನೋ ಒಂದು